ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ಇದರ ಜೊತೆಗೆ ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ನಲ್ಲಿ ವಿಶೇಷವಾದ ಹೊಸ ವಿಡಿಯೋವನ್ನು ಸೇರ್ಪಡೆ ಮಾಡ್ತಾ ಇದ್ದೀನಿ. ಧನ ಆಕರ್ಷಣೆ, ಶೀಘ್ರ ಧನ ಆಕರ್ಷಣೆಗೆ ಮತ್ತೆ ಸಕಾರಾತ್ಮಕ ಊರ್ಜೆಯನ್ನು ಪಡೆಯಲು, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಲು, ಇದರ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಲು, ಪ್ರಗತಿಯನ್ನು ಹೊಂದಲು, ಬರಬೇಕಾದ ಹಣ ತಿರುಗಿ ಬರಲು, ಆರ್ಥಿಕ ಸ್ಥಿತಿಗತಿಗಳು ಉತ್ತಮವಾಗಲು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಶ್ರದ್ಧೆ, ನಂಬಿಕೆ ಅತಿ ಅಗತ್ಯ. ಇದರ ಜೊತೆಗೆ ಪ್ರಯತ್ನಗಳನ್ನು ಬಿಡಬಾರದು, ನಿರಂತರ ಪ್ರಯತ್ನಗಳು. ಬಿಕಾಸ್ ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ಯಂತ್ರತಂತ್ರ ಮಂತ್ರಗಳ ಜೊತೆಗೆ ಮನುಷ್ಯನ ಪ್ರಯತ್ನವೂ ಕೂಡ ತುಂಬ ಬೇಕು. ಕಾರಣ ಭಾಗ್ಯ 9th ಹೌಸ್ ಅಂತ ಹೇಳ್ತಾರೆ. ಭಾಗ್ಯ ಜ್ಯೋತಿಷದಲ್ಲಿ ಅದು 3ನೇ ಭಾವದಿಂದ ಆಕ್ಟಿವ್ ಆಗುತ್ತೆ. 3rd ಹೌಸ್ನಿಂದ ಆಸ್ಪೆಕ್ಟ್ 9th ಹೌಸ್ಗೆ ಬರುತ್ತೆ. 3ನೇ ಭಾವ ಸಾಹಸ, ಧೈರ್ಯ, ಪರಾಕ್ರಮ ಮತ್ತು ಎಫರ್ಟ್ಸ್, ಹೌಸ್ ಆಫ್ ಎಫರ್ಟ್ಸ್ ಅಂತ ಕರೀತಾರೆ. ಪ್ರಯತ್ನ ಭಾವ, ಸಹಜ ಭಾವ. ಹೀಗಾಗಿ ಯಾರು ಪ್ರಯತ್ನ ಮಾಡ್ತಾರೆ, ಹ್ಯೂಮನ್ ಎಫರ್ಟ್ಸ್ ಪ್ರಯತ್ನ, ಅವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ. ಇಲ್ಲಿ ಪ್ರಯತ್ನದ ಜೊತೆಗೆ ಈ ಪರಿಹಾರವನ್ನು ಮಾಡ್ಕೋಬೇಕು. ಲಕ್ಷ್ಮೀ ಪ್ರಾಪ್ತಿ ಮೊದಲನೇದಾಗಿ. ಗ್ಲಾಸ್, ಕಾಚಿನ ಒಂದು ಪಾತ್ರೆ ಅಥವಾ ಒಂದು ಡಬ್ಬಿ, ಕಾಚಿನ ಒಂದು ಡಬ್ಬಿ, ಅದರಲ್ಲಿ ಸ್ವಲ್ಪ ದಪ್ಪಾದ ಉಪ್ಪು ಸ್ವಲ್ಪ ಹಾಕಬೇಕು. ಆ ಉಪ್ಪಿನಲ್ಲಿ 4 ಅಥವಾ 5 ಲವಂಗಗಳನ್ನ ಸೇರಿಸಬೇಕು. 4 ಅಥವಾ 5 ಅಥವಾ 6, 3ರಲ್ಲಿ ಯಾವುದೇ ಒಂದನ್ನು ಲವಂಗವನ್ನು ಸೇರಿಸಬೇಕು. ಅದಕ್ಕೆ ಮುಚ್ಚಳವನ್ನು ಹಾಕಿ ಮನೆಯ ಯಾವುದೇ ಆದರೂ ಒಂದು ಕೋಣೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಡಬೇಕು. ದೇವರ ಕೋಣೆ ಪೂಜೆ ಮಾಡಿದ ನಂತರ. ಇದರ ಜೊತೆಗೆ ಈ ಪರಿಹಾರವನ್ನು ಶುಕ್ರವಾರ ದಿನ ಸ್ನಾನ ಮಾಡಿದ ನಂತರ ಮಾಡಬೇಕು. ಸ್ನಾನದ ನಂತರ ದೇವರ ಕೋಣೆಯ ಮುಂದೆ, ದೇವರ ಮುಂದೆ ನಿಂತು ಮಾಡಬೇಕು. ಬಂದು ಇದರ ಜೊತೆಗೆ ದೇವರ ಪೂಜೆ ಮಾಡುವಾಗ ಶುಕ್ರವಾರ ದಿನ ವಿಶೇಷವಾಗಿ ದೀಪ, ತುಪ್ಪದ ದೀಪವನ್ನು ಹಚ್ತಾರೆ. ಆ ತುಪ್ಪದ ದೀಪ ಹಚ್ಚುವಾಗ ತುಪ್ಪದ ದೀಪದಲ್ಲಿ 2 ರಿಂದ 3 ಲವಂಗಗಳನ್ನು ಸೇರಿಸಬೇಕು, ಹಾಕಬೇಕು. ನಂತರ ದೀಪ ಪ್ರಜ್ವಲನೆ ಮಾಡಬೇಕು. ಈ 2 ಪರಿಹಾರ ಕ್ರಮಗಳನ್ನು ಮಾಡೋದ್ರಿಂದ ನಿರಂತರವಾಗಿ ಧನಾಕರ್ಷಣೆಯಾಗುತ್ತದೆ. ಧನ, ಧಾನ್ಯ ಸಮೃದ್ಧಿ, ಗೋತ್ರ ಸಮೃದ್ಧಿ, ಧೈರ್ಯ ಸಾಹಸ ವೃದ್ಧಿನೂ ಬರುತ್ತದೆ. ಪರಾಕ್ರಮದಿಂದ ಭಾಗ್ಯೋದಯ ಯೋಗ ನಿರ್ಮಾಣವಾಗುತ್ತದೆ. ಈ ಉಪಯೋಗಿಸಲಾದ ವಸ್ತುಗಳು, ಒಂದು ತುಪ್ಪ, 2ನೇದು ಈ ಲವಂಗ, ಇವು ತುಂಬಾ ವಿಶೇಷವಾಗಿರ್ತವೆ. ಸಣ್ಣ ಪುಟ್ಟ ವಸ್ತುಗಳು, ಆದರೆ ತಾಂತ್ರಿಕ ವಸ್ತುಗಳಿರ್ತವೆ. ಆಮೇಲೆ ಕಾಚಿನ ಒಂದು ಗ್ಲಾಸು, ಇವು ವಿಶೇಷವಾಗಿ ಧನಾಕರ್ಷಣೆಯನ್ನು ಮಾಡ್ತವೆ. ಗ್ಲಾಸು ಇಟ್ ಈಸ್ ರಿಲೇಟೆಡ್ ಟು ರಾಹು ಲಕ್ಷ್ಮೀಕಾರಕ ಕೂಡ ಆಗಿದ್ದಾನೆ. ಕನ್ಯಾ ರಾಶಿಯಲ್ಲಿದ್ದರೆ ಜ್ಯೋತಿಷ್ಯದಲ್ಲಿ ರಾಹು ಲಕ್ಷ್ಮೀಕಾರಕನಾಗ್ತಾನೆ. ಲಕ್ಷ್ಮೀಕಾರಕ ರಾಹು. ಹೀಗಾಗಿ ಆಕಸ್ಮಿಕವಾಗಿ ಫಲಗಳನ್ನು ನೀಡೋದು ರಾಹು. ಎಲ್ಲಾದರೂ ಅಡೆತಡೆಗಳು ಬಂದಿದ್ರೆ ಸಡನ್ಲಿ ಆ ಅಡೆತಡೆಗಳು ಕೂಡ ದೂರ ಆಗ್ತವೆ. ಹೀಗಾಗಿ ಈ 2 ಪರಿಹಾರ ಕ್ರಮಗಳನ್ನು ಮಾಡ್ಕೋಬೇಕು. ಕಾಚಿನ ಗ್ಲಾಸ್ನಲ್ಲಿ ಲವಂಗಗಳನ್ನ ಹಾಕೋದು, ದೇವರ ಕೋಣೆಯಲ್ಲಿ ಇಡೋದು, ಮತ್ತೆ ದೇವರ ಮುಂದೆ ಪೂಜೆ ಮಾಡಿದಾಗ ತುಪ್ಪದ ದೀಪದಲ್ಲಿ 2-3 ಲವಂಗಗಳನ್ನ ಹಾಕೋದು, ಸೇರಿಸಿ ಹಾಕೋದು, ದೀಪ ಹಚ್ಚೋದು. ಈ ರೀತಿ ಮಾಡಿದರೆ ನೆಗೆಟಿವ್ ಎನರ್ಜಿನೂ ದೂರ ಹೋಗುತ್ತದೆ, ಧನಾಕರ್ಷಣೆ ಆಗುತ್ತದೆ, ಅಭಿವೃದ್ಧಿಯೂ ಆಗುತ್ತದೆ. ನಿಂತ ಕೆಲಸ ಕಾರ್ಯಗಳು ಶೀಘ್ರಗತಿಯಿಂದ ಆರಂಭವಾಗ್ತವೆ. ಇಂಟರಪ್ಷನ್ ಆಫ್ ಮನಿ ಏನಾದರೂ ಇದ್ದರೆ ಅದಕ್ಕೆ ಆ ಇಂಟರಪ್ಷನ್ ದೂರ ಆಗುತ್ತದೆ. ಕಂಟಿನ್ಯೂಸ್ ಫ್ಲೋ ಆಫ್ ಮನಿ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಾಮ್ ದಿಸ್ ರೆಮಿಡಿಯಲ್ ಮೆಜರ್. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ತುಂಬ ವಿಡಿಯೋಸ್ಗಳು ಈ ಪ್ಲೇ ಲಿಸ್ಟ್ನಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಶ್ರೀ ಗುರುದೇವದತ್ತ.